ಮಾಡುತ್ತೇನೆ. ನನ್ನ ಪತಿಗಳು ನನ್ನನ್ನು ಕೂದು ವಸ್ತುವಿನಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ದುಶ್ಯಾಸನದ ಅಪಮಾನವು ತಾಳಲಾರದೆ ರಾಜ್ಯದ ಗರ್ವವನ್ನು ತ್ಯಾಗ ಮಾಡಿ ಭಿಕ್ಷುಕಿಗೆ ಕಾಡಿಗೆ ಅಲೆದಾಯಿತು. ಕೀಟಗಳ ಬಂಧವು ಸಹಿಸಿದ್ದಾಯಿತು. ಇನ್ನು ನನ್ನ ಕಷ್ಟಗಳು ಕೊನೆಯ ದಿನಗಳ ಆಚರಿಸುತ್ತವಾಗಿ ಇರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅವಮಾನ ಅವಮಾನ ಚೆಲ್ಲಿದಾತ. ಈ ದ್ರೌಪದಿ ಮನೆಯಲ್ಲಿ ಇನ್ನು ಏನೇನು ಬರೆದಿವೆ, ಇನ್ನು ಏನೇನು ಬರೆದಿವೆ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 6 ಕಾರಣಗಳು. ನೀವು ಪುರುಷರು, ನಿಮಗೆ ಯಾರಾದರೂ ಅಪಮಾನ ಮಾಡಿದರೆ ಅದರ ಪ್ರತಿಕಾರವನ್ನು ತೀರಿಸಿಕೊಳ್ಳುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅನ್ಯರನ್ನು ಆಶ್ರಯಿಸಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಹೇಗೆ ಸೃಷ್ಟಿಸಿದ್ದೇವ, ಹೇಗೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಹೌದು, ಪತ್ನಿಯನ್ನು ಯುದ್ಧದಲ್ಲಿ ಪಣವಾಗಿ ಸೋಲುವಂತೆ ಹಾಡುವ ಋಷಿಮುನಿಗಳ ಆಜ್ಞೆ ಮಾಡಿದವರೇ ಪತಿಗಳಂತೆ ಪತಿಗಳು ವಸು ಮಾಡಿಕೊಳ್ಳಬೇಕು. ನಿಮ್ಮಂತಹ ಪತಿಗಳನ್ನು ಅಣ್ಣನ ಅಂದಿನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನನ್ನನ್ನು ಸಾಯುವ ತನಕ ಬಿಟ್ಟದ್ದು. ದೇವಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಳ್ಳಲಿದೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತಲಿಲ್ಲ. ಈ ದಿನ ದುಃಖಿಸಲು ಕಾರಣವೇನೆಂದು ನನ್ನೊಡನೆ ತಿಳಿಸಬಾರದು. ತಿಳಿಸಿಯನು, ಆದರೆ ಅದರಿಂದ ಆಗುವ ಪ್ರಯೋಜನವಾಗಲಿದೇನು? ಎಷ್ಟೇ ಆಗಲಿ ನೀವು ನಿಮ್ಮ ಅಣ್ಣನ ಆಜ್ಞಾದನಗಳಲ್ಲವೇ? ನಿಮ್ಮ ಅಣ್ಣನ ಆಜ್ಞೆಯ ಹೊರತು ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಆಗಲೇ ತಿಳಿಸುವನು ಕೇಳಿ. ಈ ದಿನ ನಾವು ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆವು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ಇನ್ನೇನು ಸಂಧಿಯಾಗುವುದು? ನಿನ್ನ ಪತಿಗಳು 5 ಗ್ರಾಮಗಳನ್ನು ಬೇಡಲು ದೂತನನ್ನು ಸಂಧಿಗಾಗಿ ಕಳಿಸಿರುವರು. ಹಾಗಲಾದರೂ ನಿನ್ನ ಬಿಚ್ಚಿನ ಮುಡಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಹೇಳಿ ಅಪಹಾಸ್ಯ ಮಾಡಿ ಮಕ್ಕಳು ಸ್ವಾಮಿ ಮಕ್ಕಳು. ಏನು ದುರ್ಯೋಧನ? ಹಾಗಾದರೆ ನನ್ನ ಸಂದೇಹ ಉಚ್ಚವಾಯಿತು. ಯಾರು ದೇವಿ, ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ನಮ್ಮಣ್ಣವರ ಶ್ರೀಕೃಷ್ಣ ಪರಮಾತ್ಮನವರು. ಗೋಪಿಕಾಂಗನೆಯ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದ್ದೆನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟು ಏನೆಂದು? ಹೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುತ್ತಲ್ಲವೇ ಭಾಕು ಪಾಂಚಾಲಿ, ಭಾಕು. ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೇನೆ. ಸ್ವಾಮಿ, ಹೇಗೆ ಪ್ರಾಣೇಶ್ವರ, ಸ್ವಾಮಿ ನೆನಪಿದೆ? ಹಿಂದೆ ಒಂದು ದಿನ
ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತ